ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕಲ್ಲಿ ಹೌ ಟು ಮ್ಯಾನೇಜ್ ಯುವರ್ ಮನಿ ವಿತೌಟ್ ಸ್ಟ್ರೆಸ್. ನಿಮ್ಮ ಹಣವನ್ನು ಸ್ಟ್ರೆಸ್ ಇಲ್ದಂಗೆ ಯಾವ ಥರ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ. ಏನು ಹಾಗಿದ್ರೆ ಅಂದರೆ, ನಮ್ಮ ಹತ್ರ ಹಣ ಇರುತ್ತೆ ಅಥವಾ ಹಣ ಬರ್ತಿರುತ್ತೆ. ನಮ್ಮ ಜೀವನ ಶೈಲಿನ ಬಿಟ್ಟು, ಅಂದರೆ ನಮಗೆ ದಿನಕ್ಕೆ ನೀಡ್ ಏನಿರುತ್ತೆ, ಅದು ರೆಂಟ್ ಆಗಿರ್ಬೋದು ಅಥವಾ ಎಲ್ಲನೂ ಕಳೆದು ಇನ್ನು ನಮ್ಮ ಹತ್ರ ಅಮೌಂಟ್ ಮಿಕ್ತಾ ಇರುತ್ತೆ ಸೇವಿಂಗ್ಸ್ ಅಂತ. ಅಥವಾ ನಾವು ಬರ್ತಿರೋ ಸ್ಯಾಲ್ರಿ 50,000 ಇದೆ, ನಾವು 30,000 ಎಕ್ಸ್ಪೆಂಡಿಚರ್ಗೆ ಆಗುತ್ತೆ ತಿಂಗಳಿಗೆ 20,000 ನಮ್ಮ ಹತ್ರ ಇನ್ನೂ ಉಳಿತಾ ಇದೆ ಅಮೌಂಟು. ಅಂದರೆ ಅದನ್ನು ನಾವು ಯಾವ ಥರ ಮ್ಯಾನೇಜ್ ಮಾಡಬೇಕು, ಅದನ್ನು ನಾವು ಯಾವ ಥರ ಹೇಗಂತಾರೆ ತೊಡಗಿಸೋದಾಗಿರ್ಬೋದು, ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಸೇವಿಂಗ್ಸ್ ಮಾಡೋದಾಗಿರ್ಬೋದು, ಯಾವ ಥರ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಿರಲ್ಲ, ಯಾಕಂದರೆ ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಲ್ಲ. ಸೊ ಹೌ ಟು ಮ್ಯಾನೇಜ್ ಯುವರ್ ಮನಿ ವಿತೌಟ್ ಸ್ಟ್ರೆಸ್. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ನೋಡೋಣ ಬೇರೆ ಕಡೆ ಎಲ್ಲಾದರೂ ಇನ್ವೆಸ್ಟ್ ಮಾಡೋಣ ಅಂಥೇಳಿ ಮೊಬೈಲ್ಗಳಲ್ಲಿ ಬರ್ತಾ ಇರೋಂಥ ಒಂದು ಆ್ಯಪ್ಗಳಾಗಿರ್ಬೋದು, ಕೆಲವೊಂದು ಗೇಮ್ಗಳಾಗಿರ್ಬೋದು ಅಥವಾ ಕೆಲವೊಂದು ಲಾಟರಿಗಳಾಗಿರ್ಬೋದು, ಈ ಥರದ್ದು ಬೇರೆ ಬೇರೆ ಅನ್ವಾಂಟೆಡ್ ಥಿಂಗ್ಸ್ ಅಂತೇನಿರುತ್ತೆ ಅಂಥದಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ ಇನ್ವೆಸ್ಟ್ ಮಾಡ್ತಾ ಬರ್ತಾರೆ ಅಥವಾ ಅಲ್ಲಿ ಹಣವನ್ನು ತೊಡಗಿಸ್ತಾ ಬರ್ತಾರೆ. ಅಲ್ಲಿ ಯಾವುದೇ ಥರದ ನಿಮಗೆ ಗ್ಯಾರಂಟೀಡ್ ಅಂತ ಇರಲ್ಲ, ರಿಟರ್ನ್ಸ್ ಅಂತಿರಲ್ಲ. ಅಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆನ ನೀವು ಮಾಡ್ಕೊಳಕ್ಕೆ ಹೋಗ್ತೀರಾ ಅಂತ ಸಿಂಪಲಾಗಿ ಹೇಳ್ಬೋದು. ಬಂದರೆ ಬರಲಿ, ಹೋದರೆ ಹೋಗಲಿ ಅನ್ನೋ ಥರ ಕಾನ್ಸೆಪ್ಟಲ್ಲಿ ನೀವು ಹಣವನ್ನು ತೊಡಗಿಸೋಕ್ಕೆ ಹೋಗ್ತಾ ಇರ್ತೀರ. ಎಷ್ಟೋ ಸಲ ದುಡ್ಡನ್ನು ಕಳ್ಕೊಂಡಿರೋಂಥ ಉದಾಹರಣೆಗಳು ಇದೆ. ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿರೋಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಬಟ್ ಆದರೆ ಎಷ್ಟೋ ಸಲ ನೋಡೋಣ ರೀ, ಇದೊಂದು ಸಲ ನಾವು ಟೆಸ್ಟ್ ಮಾಡೋಣ ನಮ್ಮ ಅದೃಷ್ಟನ, ನಾನು ತುಂಬ ಅದೃಷ್ಟ ಚೆನ್ನಾಗಿದೆ, ಈ ಟೈಮ್ ತುಂಬ ಚೆನ್ನಾಗಿದೆ ಅಂಥೇಳಿ ಏನು ಮಾಡ್ತೀವಿ ಅಂದರೆ ಹಣವನ್ನು ತೊಡಗಿಸೋಕೆ ಹೋಗ್ತೀವಿ. ಮೊಬೈಲ್ ಆ್ಯಪ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಗೊತ್ತಿಲ್ಲದೆ ಇರೋಂಥ ಫೀಲ್ಡಲ್ಲಿ ಗೊತ್ತಿಲ್ಲದಿರೋಂಥ ನಾಲೆಡ್ಜ್ ಇಲ್ಲದೆ ಇರೋಂಥ ಒಂದು ಸಬ್ಜೆಕ್ಟಿಗೆ ಹೋಗಿ ನಾವು ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್, ನನಗೆ ಹೋಟೆಲ್ ಬಗ್ಗೆ ಏನೋ ಗೊತ್ತಿಲ್ಲ, ನಾನು ಹೋಗಿ ಒಂದು ಹೋಟೆಲ್ ಓಪನ್ ಮಾಡ್ತೀನಿ ಅಂದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದಾಗಿರ್ಬೋದು ಗೊತ್ತೇ ಇಲ್ಲ ಅಂದಾಗ ಡೆಫಿನೆಟ್ಲಿ ನಾವೇನು ಮಾಡ್ತೀವಿ, ಲಾಸಿಗೆ ಬರಬೇಕಾಗತ್ತೆ. ನಾವು ಕಷ್ಟಪಟ್ಟು ದುಡಿಯೋಂಥ ಹಣವನ್ನು ಬರೋಂಥದ್ದು ಈ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ನಾನು ಅರ್ನಿಂಗ್ ಮಾಡಿರೋಂಥ ಮನಿನ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ ಕೆಲವೊಂದು ಕಡೆ ಹೂಡಿಕೆ ಮಾಡಿ ಅಂತಾರೆ, SIP ಆ ಥರ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳ ಮಾಡಿ ಅಂತಾರೆ. ಬಟ್ ನನಗೆ ಅದು ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಿದ್ದರೆ ನನ್ನ ಹಣವನ್ನು, ದುಡ್ದಿರೋಂಥ ಹಣವನ್ನು ನಾನು ಸ್ಟ್ರೆಸ್ ಇಲ್ದಂಗೆ, ಟೆನ್ಷನ್ ಇಲ್ದಂಗೆ ಯಾವ ಥರ ಹಣವನ್ನು ತೊಡಗಿಸಿ ನಾನು ಯಾವ ಥರ ಪ್ರಾಫಿಟನ್ನು ಮಾಡ್ಕೋಬಹುದು, ಕಡಿಮೆನೇ ಆಗಿರ್ಬೋದು ಜಾಸ್ತಿನೇ ಆಗಿರ್ಬೋದು, ಆ ಥರ ನಾನು ಯಾವ ಥರ ಮಾಡಬೇಕು ಅನ್ನೋ ನಾಲೆಡ್ಜ್ ನಿಮ್ಗೆ ಬೇಕು ಅಂದರೆ, ಅದರ ಬಗ್ಗೆ ಗೈಡೆನ್ಸ್ ಬೇಕು ಅಂದರೆ ಒಂದು ಸಲ ನಮ್ಮ ಆಫೀಸ್ನ ನೀವು ವಿಸಿಟ್ ಮಾಡಬೇಕಾಗತ್ತೆ. ಡೆಫಿನೆಟ್ಲಿ ಅದ್ರ ಬಗ್ಗೆ ನಿಮಗೆ ಇಲ್ಲಿ ಒಂದು ಒಳ್ಳೆಯ ಮಾಹಿತಿ ಸಿಗುತ್ತೆ. ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಕಡಿಮೆ ಅವಧಿಯಲ್ಲೇ ನಾವು, ಅಂದರೆ ಓವರ್ ದ ನೈಟಲ್ಲಾಗಲಿ 1 ತಿಂಗಳು 1 ವರ್ಷ ಅಂತ ನಾನು ಹೇಳ್ತಾ ಇಲ್ಲ. ಟೇಕ್ ಸಮ್ ಟೈಮ್, ಅಂದರೆ ಟೈಮನ್ನು ತೊಗೊಂಡು ಹಂಗಂತ ಹೇಳಿ ನಾನು 10 ವರ್ಷ 20 ವರ್ಷ ಆ ಥರನೂ ಅಲ್ಲ, ಮ್ಯಾನೇಜಬಲ್ ಮಾಡತಕ್ಕಂಥ, ಅಂದರೆ ಕಡಿಮೆ ವರ್ಷಗಳಲ್ಲಿ, ಕಡಿಮೆ ತಿಂಗಳುಗಳಲ್ಲಿ ನಿಮ್ಮ ಹಣವನ್ನು ನೀವು ಯಾವ ಥರ ದುಡಿಸ್ಬೋದು, ಅರ್ನಿಂಗ್ನ ಮಾಡ್ಬೋದು, ಯಾವ ಥರ ಮ್ಯಾನೇಜ್ ಮಾಡ್ಬೋದು ಸ್ಟ್ರೆಸ್ ಇಲ್ದಂಗೆ. ನನ್ನ ದುಡ್ಡು ಕಳ್ಕೊತೀನಿ ನಾನು ಅನ್ನೋ ಸ್ಟ್ರೆಸ್ಸೇ ಇಲ್ದಂಗೆ ನಾನು ಯಾವ ಥರ ಹೂಡಿಕೆಯನ್ನು ಮಾಡಬಹುದು, ಪ್ರಾಫಿಟನ್ನು ಮಾಡ್ಬೋದು, ಯಾವ ಥರ ವೆಲ್ತನ್ನು ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಡೆಫಿನೆಟ್ಲಿ ಇಲ್ಲಿ ನಾವು ತಿಳಿಸ್ಕೊಡ್ತೀವಿ. ಒಂದು ಸಲ ನಮ್ಮ ಆಫೀಸ್ನ ನೀವು ವಿಸಿಟ್ ಮಾಡಿ. ಥ್ಯಾಂಕ್ ಯು.